ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೇನೆ ರೀ ಮಹಾಮಂಜಿಷ್ಠಾದಿ ಕಾಡದ ಬಗ್ಗೆ. ಇದಕ್ಕೆ ಮಹಾಮಂಜಿಷ್ಠಾದಿ ಕ್ವಾಥ ಅಂತಾನೆ ಕರೀತಾರ್ರಿ. ಸೊ ಮಹಾಮಂಜಿಷ್ಠಾದಿ ಕಾಡ ಅಂದ್ರೆ ಏನು, ಯಾವ ಸಮಸ್ಯೆದ ಡಾಕ್ಟರ್ ನಿಮ್ಗೆ ಇದನ್ನ ಬರೆದು ಕೊಟ್ಟಿರ್ತಾರೆ, ಘಟಕ ದ್ರವ್ಯ ಏನು, ಯಾವ ಪ್ರಮಾಣದಾಗ ಇದ್ರ ಉಪಯೋಗ ಮಾಡ್ಲಿಕ್ಕೆ ಹೇಳ್ತಾರೆ, ಎಷ್ಟು ದಿನದ ಮಟ್ಟ ಇದ್ರ ಉಪಯೋಗ ಮಾಡಬೇಕು, ಸೈಡ್ ಎಫೆಕ್ಟ್ಸ್ ಏನು, ಯಾರಿದ್ರ ಉಪಯೋಗ ಮಾಡಕ್ಕೆ ಹೋಗ್ಬಾರ್ದು, ಮೂಲ್ಯ ಎಷ್ಟು, ಎಲ್ಲಿಂದ ಅದನ್ನ ಖರೀದಿ ಮಾಡ್ಬೋದು, ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ಮಿಸ್ ಮಾಡಿದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್ ಮತ್ತು ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಅದನ್ನ ಚರ್ಚೆನ ಶುರು ಮಾಡೋಣ. ಮಹಾಮಂಜಿಷ್ಠಾದಿ ಕಾಢ ಇಲ್ಲ ಕ್ವಾಥ ಇದು ನೋಡ್ರಿ ಒಂದು ಕ್ಲಾಸಿಕಲ್ ಆಯುರ್ವೇದಿಕ್ ಮೆಡಿಸಿನ್. ಉಪಯೋಗ ಎಲ್ಲಿ ಮಾಡ್ತಾರಂದ್ರೆ ನಿಮ್ಗೆ ತ್ವಚಾ ಸಂಬಂಧಿತ ಯಾವುದೇ ರೀತಿ ಸಮಸ್ಯೆ ಆಗೈತಂದ್ರೆ ಅದನ್ನೆಲ್ಲ ಗುಣಪಡಿಸ್ಲಿಕ್ಕೆ ಇದು ಬಹಳ ಕಾರಗರ ಐತ್ರಿ. ಉದಾಹರಣೆಗೆ ನಿಮ್ಗೆ ರ್ಯಾಷಸ್ ಆಗ್ಯಾವಂದ್ರೆ, ಫಂಗಲ್ ಇನ್ಫೆಕ್ಷನ್ ಗಜ್ಕರಣ ಆಗೈತಂದ್ರೆ, ಸೋರಿಯಾಸಿಸ್ ಆಗೈತಂದ್ರೆ, ಮಖದಾಗ ಮೈಯಾಗ ಪಿಂಪಲ್ಸ್ ಆಗ್ಯಾವಂದ್ರೆ, ತ್ವಚಾದಾಗ ಭಾಳ ಡಾರ್ಕ್ ಸ್ಪಾಟ್ಸು ಕರ್ಕರನ್ ಕಲಿ ಆಗ್ಯಾವಂದ್ರೆ, ಬ್ಲ್ಯಾಕ್ ಹೆಡ್ಸು, ಮಖದಾಗ ವೈಟ್ ಹೆಡ್ಸು, ನಿಮ್ಮ ತ್ವಚಾ ಕಾಂತಿ ಬಹಳ ಡಲ್ ಆಗೈತಂದ್ರೆ ನಿಮ್ಮ ತ್ವಚಾವನ್ನು ಕಾಂತಿ ಕೊಡಲಿಕ್ಕೆ, ಸ್ಕಿನ್ ಗ್ಲೋ ಮಾಡ್ಲಿಕ್ಕೆ ಇದು ಹೆಲ್ಪ್ ಮಾಡ್ತೈತಿ. ತಲೆಯಾಗ ಡ್ಯಾಂಡ್ರಫ್ ಹೊಟ್ಟಿನ ಸಮಸ್ಯೆ ಆಗೈತೆ ಅಂದ್ರೆ ಅದನ್ನು ಗುಣ ಮಾಡಿಸ್ಲಿಕ್ಕೆ ಹೆಲ್ಪ್ ಮಾಡಿಕೊಡ್ತೈತಿ. ಇಲ್ಲ ನಿಮ್ಗೆ ತ್ವಚಾದಾಗ ಏನರ ಗಾಯ ಆಗೈತಿ, ಈ ಎಲ್ಲ ಡಾಕ್ಟರ್ ಕಡೆ ತೋರಿಸಿದ್ರು ಏನು ಸಮಸ್ಯೆ ಆದರೂ ಅದು ಗಾಯ ಮಾಯ್ತಾನೆ ಇಲ್ಲ, ನಾನ್ ಹೀಲಿಂಗ್ ವುಂಡ್ ಅಂತೀವಿ, ಅದನ್ನು ಕೂಡ ಹೀಲ್ ಮಾಡ್ಲಿಕ್ಕೆ ಇದು ಕೆಲಸ ಮಾಡ್ತೈತಿ. ಇಲ್ಲ ನಿಮ್ಗೆ ಬಾಯ್ಲ್ಸ್ ಆಗ್ಯಾವಂದ್ರೆ, ಇಲ್ಲ ನಿಮ್ಗೆ ಕೆರೆತ ಆಗಕ್ಕೆ ಕುಂತೈತೆ ಅಂದ್ರೆ, ನಿಮ್ಗೆ ತಲೆಯಾಗ ಕೂದಲದ ಸಮಸ್ಯೆ ಆಗಿರ್ಬೋದು, ಕಣ್ಣಿನ ಸಮಸ್ಯೆ ಆಗಿರ್ಬೋದು, ಇವನ್ನೆಲ್ಲ ಸಮಸ್ಯೆದಾಗ ಇದು ಬಹಳ ಉಪಯೋಗಕಾರಿ ಆಗ್ತೈತಿ. ಇದನ್ನೆಲ್ಲ ಹೊರತುಪಡಿಸಿ ಕೂಡ ಭಾಳಷ್ಟು ಕಂಡೀಷನ್ಸ್ ಅದಾವೆ. ಹೇಳಿ ಡಾಕ್ಟರ್ ತಮ್ಮ ಕ್ಲಿನಿಕಲ್ ನಾಲೆಜ್ ಪ್ರಕಾರ ನಿಮ್ಗೆ ಇದನ್ನು ತೋಳಿಕ್ಕೆ ಹೇಳ್ಬೋದು, ಅಲ್ಲಿ ಕೂಡ ನೀವು ಇದ್ರ ಉಪಯೋಗ ಮಾಡಬಹುದು ರೀ. ಈಗ ಇದ್ರ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಇದ್ರೊಳಗೆ ನೋಡ್ರಿ ಮಂಜಿಷ್ಠ, ಮುಸ್ತ, ಕುಟಜ, ಗಿಲೋಯೆ, ದಾರು, ಹರಿದ್ರ, ಮುರುವ, ನೀಮ್ಛಾಲ್, ಸಾರಿವ, ಭಾರಂಗಿ, ಬುಚ್, ತ್ರಿಫಳ, ಆಮ್ಲಕ್ಕೆ, ಹರಿತಕಿ, ವಿಭೀತಕಿ, ಕೂಟ್ಕಿ, ಬಿಡಂಗ, ಶತಾವರಿ ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಇರ್ತಾವೆ. ಡೋಸೇಜ್ ಬಗ್ಗೆ ಹೇಳ್ಬೇಕಂದ್ರೆ ನೋಡ್ರಿ ನಾನು ನಿಮ್ಗೆ ಇಲ್ಲಿ ಅಡಲ್ಟ್ ಡೋಸೇಜ್ ತಿಳಿಸ್ಕೊಡ್ತೇನೆ. ಯಾರು ವಯಸ್ಸು 18 ವರ್ಷಕ್ಕಿಂತ ಯಾರು ದೊಡ್ಡವರ ಪುರುಷರಾಗಿರ್ಬೋದು, ಮಹಿಳೆಯರಾಗಿರ್ಬೋದು. ಸೊ ನೋಡ್ರಿ ಮಹಾಮಂಜಿಷ್ಠಾದಿ ಕಾಢ ಏನಿದೆ ಇದನ್ನ 15 ಕಾಢ ಏನಿದೆ 15 20 ml ಮಹಾಮಂಜಿಷ್ಠಾದಿ ಕಾಢ ಇದನ್ನ ನೀವು ಅರ್ಧಲಿಂತ್ರ 1 ಗ್ಲಾಸ್ ಉಗುರು ಬೆಚ್ಚ ನೀರ್ ಜೊತೆ ಮಿಕ್ಸ್ ಮಾಡ್ಕೊಂಡು ಚಮಚ ಹಚ್ಕೊಂಡು ಚಂದ ಕಡ್ಡಾಡ್ಸ್ಕೊಂಡು ಆದ್ಮೇಲೆ ಬೆಳಿಗ್ಗೆ 1 ಟೈಮು, ರಾತ್ರಿ 1 ಟೈಮ್, ದಿನಕ್ಕೆ 2 ಹೊತ್ತು ಇದನ್ನ ನೀವು ಹಾಳು ಹೊಟ್ಟೆಲಿನೂ ತಗೋಬಹುದು. ಊಟ ಆದ ನಂತರ ಕೂಡ ಸೇವನೆ ಮಾಡ್ಬೋದು. ಇಲ್ಲ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಹೇಳೋ ಪ್ರಕಾರ ಕೂಡ ಇದ್ರ ಉಪಯೋಗಿಸ್ಬೋದ್ರಿ. ಎಷ್ಟು ದಿನ ಇದನ್ನ ಉಪಯೋಗ ಮಾಡಬೇಕು? ಸೊ ನೋಡ್ರಿ ನಿಮ್ಮ ಡಾಕ್ಟರ್ ಮೊದಲು ನಿಮಗೆ ಕ್ಲಿನಿಕಲಿ ಎಕ್ಸಾಮಿನ್ ಮಾಡ್ತಾರೆ. ನಿಮ್ಗೆ ಏನು ಸಮಸ್ಯೆ ಆಗಿದೆ, ಎಷ್ಟು ಹಳೆ ಸಮಸ್ಯೆ, ಇದ್ರ ಜೊತೆ ಬೇರೆ ಸಪೋರ್ಟಿವ್ ಮೆಡಿಕೇಶನ್ ಏನು ಕೊಡ ಅಂತಾರೆ, ಅದ್ರ ಎಲ್ಲದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ನಿಮ್ಗೆ ಇದನ್ನ ಎಷ್ಟು ದಿನ ಉಪಯೋಗ ಮಾಡ್ಲಿಕ್ಕೆ ಹೇಳ್ತಾ ಇದ್ದಾರೆ ಅಷ್ಟು ದಿನ ನೀವು ಇದ್ರ ಉಪಯೋಗ ಮಾಡಬೇಕು. ಸೈಡ್ ಎಫೆಕ್ಟ್ಸ್ ಏನು ತೊಗೊಂಡಾದ್ಮೇಲೆ ಸೊ ನೋಡ್ರಿ ಡಾಕ್ಟರ್ ಹೇಳೋದಕ್ಕಿಂತ ಜಾಸ್ತಿ ಪ್ರಮಾಣದಾಗ ನೀವು ಇದನ್ನ ಉಪಯೋಗ ಮಾಡವಂತೀರಂದ್ರೆ ನಿಮ್ಗೆ ಬೇದಿ ಚಾಲು ಆಗ್ಬೋದು, ಹೊಟ್ಟೆಯಾಗ ಗ್ಯಾಸ್ ಆಗ್ಬೋದು, ಹೊಟ್ಟೆ ನೋವು ಬರ್ಬೋದು, ಎದೆ ಉರಿ ಬರ್ಬೋದು, ಹೊಟ್ಟೆ ಒಂದ್ಪರಿ ಇರಿಟೇಷನ್ ಆಗ್ಬೋದು ರೀ. ಯಾರಿದ್ರು ಉಪಯೋಗ ಮಾಡಕ್ಕೆ ಹೋಗ್ಬಾರ್ದು. ಸೊ ನೋಡ್ರಿ ಇದ್ರೊಳಗೆ ಏನೇನು ಘಟಕ ದ್ರವ್ಯ ನಾನು ನಿಮ್ಗೆ ತಿಳಿಸ್ಕೊಟ್ಟೀನಿ. ಯಾವುದೇ ಘಟಕ ದ್ರವ್ಯ ಮೊದಲು ನಿಮ್ಗೆ ಎಲರ್ಜಿಕ್ ರಿಯಾಕ್ಷನ್ ಆಗೈತೆ ಅಂದ್ರೆ ಇದನ್ನು ಉಪಯೋಗಿಸಬೇಡಿ. ಮತ್ತು ಗರ್ಭವತಿ ಮಹಿಳೆಯರು ಡಾಕ್ಟರ್ ಸಲಹೆ ಇರಲಾರ್ದೆ ಇದನ್ನು ಉಪಯೋಗ ಮಾಡಕ್ಕೆ ಹೋಗ್ಬೇಡ್ರಿ. ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ ಇದು ನಿಮ್ಗೆ 185 ರೂಪಾಯಿ, 185 ರುಪೀಸ್ನಾಗ 200 ml ಕೇರಳ ಆಯುರ್ವೇದ ಕಂಪ್ನಿದು ಮಹಾಮಂಜಿಷ್ಠಾದಿ ಕಾಢ ಸಿಗ್ತೈತೆ ರೀ. ನಾನು ನಿಮ್ಗೆ ಮೊದಲ ತಿಳಿಸ್ದಂಗೆ ಇದು ಒಂದು ಕ್ಲಾಸಿಕಲ್ ಆಯುರ್ವೇದಿಕ್ ಮೆಡಿಸಿನ್. ಬಹಳಷ್ಟು ಆಯುರ್ವೇದಿಕ್ ಫಾರ್ಮಾಸ್ಯೂಟಿಕಲ್ಸ್ ಕಂಪನಿಯವರು ಮಹಾಮಂಜಿಷ್ಠಾದಿ ಕಾಢವನ್ನು ತಯಾರು ಮಾಡ್ತಾರೆ. ನೀವು ಯಾವುದರೇ ಬ್ರ್ಯಾಂಡಿನ ತೊಗೋಬೋದು, ಎಲ್ಲದ್ರಿಗೂ ಸೇಮ್ ಇಂಗ್ರೀಡಿಯೆಂಟ್ ಸೇಮ್ ಆ್ಯಕ್ಷನ್ ಇರ್ತೈತಿ. ಆದರೆ ಬ್ರ್ಯಾಂಡ್ ಟು ಬ್ರ್ಯಾಂಡ್ ಚೇಂಜ್ ಆದಮೇಲೆ ಇದರ ರೇಟ್ ಜಾಸ್ತಿ ಕೂಡ ಆಗ್ಬೋದು, ಕಡಿಮೆ ಕೂಡ ಆಗ್ಬೋದು ರೀ. ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರೆದು ಕೊಟ್ಟಂತಹ ಚೀಟಿ ಇತ್ತಂದ್ರೆ ಇದನ್ನು ನೀವು ನಿಮ್ಮ ಹತ್ರ ಇರೋ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್, ಆಯುರ್ವೇದಿಕ್ ಫಾರ್ಮೆಸಿ, ಆನ್ಲೈನ್ ಫಾರ್ಮೆಸಿ ಆ್ಯಪ್ ಮುಖಾಂತರ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬಹುದು ರೀ. ಅನ್ಕೊಂತೀನಿ ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆಯ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಹೊಸ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಾ ಚಾನಲ್ವನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ತೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ನೋಡಿ, ಅದನ್ನು ಪ್ರೆಸ್ ಮಾಡಿಬಿಡ್ರಿ. ಅದನ್ನು ಪ್ರೆಸ್ ಮಾಡಿದ್ರೆ ನಾವು ಒಂದು ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದೆ ಆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇರ್ತೈತೆ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಲ್ಲೂ ತಿಳಿಸ್ಕೊಟ್ಟಂಗೆ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಸಲಹೆ ಎಲ್ಲರೂ ತೊಗೊಳಕ್ಕೆ ಹೋಗ್ಬೇಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತೊಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಷನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.